ಶೇಕಡವಾರು ಒಂದು 100%ಅಲ್ಲಿ ಅಟ್ಲೀಸ್ಟ್ ಒಂದು 70-80% ಜನ ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಕೆಲವು ಬಾರಿ ಹೇಳ್ಕೊಳ್ಳಿಕ್ಕೆ ಮುಜುಗರ ಆಗುತ್ತೆ. ಕೆಲವು ಬಾರಿ ಏನಾಗುತ್ತೆ, 2 ದಿನ 3 ದಿನ ವಾರಕ್ಕೆ 4 ದಿನ ಆದರೂ ಕೆಲವರಿಗೆ ಮಲವಿಸರ್ಜನೆ ಆಗೋದಿಲ್ಲ ಅಂತ ಹೇಳ್ತಾರೆ. ಭಾಳ ಆಶ್ಚರ್ಯ ಆಗುತ್ತೆ ನನಗೆ. ಸರ್, ನಾನು ಬಸ್ಸಲ್ಲಿ ಪ್ರಯಾಣ ಮಾಡ್ತೀನಿ, ಕಚೇರಿಯಲ್ಲಿ ಮೀಟಿಂಗ್ ಇರುತ್ತೆ, ಎದ್ದೋಗಕ್ಕಾಗಲ್ಲ, ಆಫೀಸಲ್ಲಿ AC ಇದೆ ಸರ್, ಬಾಯಾರಿಕೆನೇ ಆಗೋದಿಲ್ಲ, ಈ ರೀತಿಯಾದಂಥ ಕಾರಣಗಳನ್ನ ಕೊಡ್ತಾರೆ. ಅತಿ ಹೆಚ್ಚಾಗಿ ಸಂಸ್ಕರಿಸಿದ ಆಹಾರ, ಜಂಕ್ ಫುಡ್, ಇದಕ್ಕೆ ನೀವು ಚಿಕಿತ್ಸೆ ತಗೊಂಡಿಲ್ಲ ಅಂದ್ರೆ ಏನಾಗುತ್ತೆ? ಮತ್ತೆ ಮೂಲವ್ಯಾಧಿ, ಫಿಷರು, ರುಮಟೆಡ್ ಆರ್ಥರೈಟಿಸ್, ಮೈಗ್ರೇನ್ ಸಮಸ್ಯೆ ಕೂಡ ಬರುತ್ತೆ. ಪರಿಹಾರ ಏನು? ಒಣ ದ್ರಾಕ್ಷಿ, ಏಲಕ್ಕಿ ಬಾಳೆಹಣ್ಣು, ಪಪ್ಪಾಯ, ಪೈನಾಪಲ್ಲು, ಸೇಬು, ಇದನ್ನೆಲ್ಲ ಒಂದು ಫ್ರೂಟ್ ಸಲಾಡ್ ಥರ ಮಾಡಿಕೊಂಡು ಬೆಳಗ್ಗೆ ಉಪಹಾರದ ನಂತರ ತಾವು ಇದನ್ನು ಸೇವನೆ ಮಾಡ್ಬೋದು. ನಮಸ್ಕಾರ, ಸಮಸ್ತ ತತ್ವಮಸಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಮಂಜುನಾಥ್ ಡಿ ನಾಯ್ಕ್. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಫೇಸ್ ಮಾಡೋಂಥ ಒಂದು ಸಮಸ್ಯೆ, ಪ್ರತಿಯೊಬ್ಬರು ಅಂದರೆ ಶೇಕಡವಾರು ಒಂದು 100%ಅಲ್ಲಿ ಅಟ್ಲೀಸ್ಟ್ ಒಂದು 70-80% ಜನ ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಕೆಲವು ಬಾರಿ ಹೇಳ್ಕೊಳ್ಳಿಕ್ಕೆ ಮುಜುಗರ ಆಗುತ್ತೆ. ಕೆಲವು ಬಾರಿ ಅವ್ರಿಗೆ ಗೊತ್ತಿರೋದೇ ಇಲ್ಲ ಇದು ಸಮಸ್ಯೆ ಅಂತ. ಏನದು ಅಂದರೆ ಮಲಬದ್ಧತೆ. ನೀವು ಅರ್ಥ ಮಾಡ್ಕೋಬೇಕು. ಭಾಳ ಶಾರ್ಟಾಗಿ ಹೇಳ್ಬಿಡ್ತೀನಿ. ನಾವು ತಿನ್ನೋಂಥ ಆಹಾರ ಜೀರ್ಣ ಆಗಿ ಒಂದು 16-24 ಗಂಟೆ ಒಂದು ಸಾರ ಭಾಗ ಮತ್ತು ಕಿಟ್ಟ ಭಾಗವಾಗಿ ಅದು ದೇಹದಲ್ಲಿ ವಿಂಗಡಣೆಗೊಳ್ಳುತ್ತೆ. ಸಾರ ಭಾಗ ಅಂದರೆ ಒಳ್ಳೆಯ ಅಂಶಗಳು, ನಾವು ತಿನ್ನೋಂಥ ಆಹಾರದಲ್ಲಿರುವಂಥ ಪೌಷ್ಟಿಕಾಂಶಗಳು ದೇಹ ಏನು ಮಾಡುತ್ತೆ, ಎಲ್ಲ ಅದನ್ನು ಶೋಧಿಸಿ ರಕ್ತದಲ್ಲಿ ಬಿಡುಗಡೆ ಮಾಡುತ್ತೆ, ಪ್ರತಿಯೊಂದು ಸೆಲ್ಸ್ಗೂ ಅಥವಾ ಕಣಗಳಿಗೆ ತಲುಪಿಸುತ್ತೆ. ಕಿಟ್ಟ ಭಾಗ ಅಂದರೆ ನಮ್ಮ ದೇಹಕ್ಕೆ ಬೇಡದೇ ಇರೋಂಥ ವಸ್ತುಗಳು, ಅಂದರೆ ಭಾಳ ನಾವು ಹೇಳ್ಬೋದು ಟಾಕ್ಸಿನ್ಸು, ಅದನ್ನು ದೇಹ ಆಚೆ ಹಾಕಲೇಬೇಕಾಗತ್ತೆ. ಯಾವಾಗ? 16-24 ಗಂಟೆ. ಕೆಲವು ಬಾರಿ ಏನಾಗುತ್ತೆ, 2 ದಿನ 3 ದಿನ ವಾರಕ್ಕೆ 4 ದಿನ ಆದರೂ ಕೆಲವರಿಗೆ ಮಲವಿಸರ್ಜನೆ ಆಗೋದಿಲ್ಲ ಅಂತ ಹೇಳ್ತಾರೆ. ಭಾಳ ಆಶ್ಚರ್ಯ ಆಗುತ್ತೆ ನನಗೆ. ಇಷ್ಟು ದಿನ ಮಲವಿಸರ್ಜನೆ ಹೇಗೆ ಒಬ್ಬ ವ್ಯಕ್ತಿ ಸಹಜವಾಗಿರ್ಲಿಕ್ಕೆ ಸಾಧ್ಯ? ಯಾಕಂದರೆ ಹೊಟ್ಟೆ ನೋವು, ತಲೆನೋವು, ಚರ್ಮ ರೋಗಗಳೆಲ್ಲ ಪ್ರಾರಂಭ ಆಗ್ತವೆ. ಅದು ನೀವು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇದನ್ನು ನಾವು ಮಲಬದ್ಧತೆ ಅಂತೀವಿ. ನಿರ್ದಿಷ್ಟವಾಗಿ ನಾವು ತಿನ್ನೋಂಥ ಆಹಾರ ಜೀರ್ಣ ಆಗಬೇಕು, ಮಲದ ರೂಪದಲ್ಲಿ ಆಚೆ ಬರಬೇಕು. ಯಾವಾಗ ಅದು ದಿನನಿತ್ಯ ಆಗೋದಿಲ್ವೋ ಅದನ್ನು ನಾವು ಮಲಬದ್ಧತೆ ಅಂತ ಕರಿಬೋದು. 2 ರೀತಿಯಾಗಿ ಕೆಲಸ ಮಾಡುತ್ತೆ. ಆಮಾಶಯ ನಮ್ಮ ಹೊಟ್ಟೆ ಭಾಗದಲ್ಲಿ ಫುಡ್ ಪಾರ್ಟಿಕಲ್ಸ್ ಬ್ರೇಕ್ ಡೌನ್ ಆಗುತ್ತೆ, ಸಣ್ಣ ಕರಳಿನಲ್ಲಿ ಸತ್ವಾಂಶ ಹೀರ್ಕೊಳ್ಳುತ್ತೆ, ಹಾಗೂ ಕೆಟ್ಟ ಭಾಗವನ್ನು ದೊಡ್ಡ ಕರಳಿಗೆ ಬಿಡುತ್ತೆ. ದೊಡ್ಡ ಕರಳಿಂದ ರೆಕ್ಟಮ್ಗೆ ಬರೋವಂಥದ್ದೇ ಈ ಒಂದು ಕಿಟ್ಟ ಭಾಗ. ಸೊ ಅದು ಬೇಗ ರಿಲೀಸ್ ಆಗೋದಿಲ್ಲ. ಸೊ ಸಮಸ್ಯೆಯಲ್ಲಿದೆ ಅಂದರೆ ದೊಡ್ಡ ಕರಳಿನಲ್ಲಿ ಇರುವಂಥ ಸಮಸ್ಯೆ. ಇದಕ್ಕೆ ಕಾರಣ ಏನು ಮೊದಲನೇ ತಿಳ್ಕೊಳ್ಳೋಣ. ನೀರು 1 ಗ್ಲಾಸ್ ಕುಡಿತಾರೆ ದಿನಕ್ಕೆ. ಇಡೀ 24 ಗಂಟೆಗೆ ಒಂದು 2 ಗ್ಲಾಸ್ ನೀರು ಕುಡಿತಾರೆ. ಯಾಕೆ ಅಂತ ನಾನು ಕೇಳಿದ್ರೆ, ಸರ್, ನಾನು ಬಸ್ಸಲ್ಲಿ ಪ್ರಯಾಣ ಮಾಡ್ತೀನಿ, ಕೆಳಗಿಳಿಬೇಕು, ಆಗೋದಿಲ್ಲ, ಕಚೇರಿಯಲ್ಲಿ ಮೀಟಿಂಗ್ ಇರುತ್ತೆ, ಎದ್ದೋಗಕ್ಕಾಗಲ್ಲ, ಆಫೀಸಲ್ಲಿ AC ಇದೆ ಸರ್, ಬಾಯಾರಿಕೆನೇ ಆಗೋದಿಲ್ಲ, ಈ ರೀತಿಯಾದಂಥ ಕಾರಣಗಳನ್ನ ಕೊಡ್ತಾರೆ. ಕೆಲವೊಬ್ಬರು ನನಗೆ ಬಾಯಾರಿಕೆನೇ ಆಗೋದಿಲ್ಲ ಅಂತ ಹೇಳ್ತಾರೆ. 2ನೇ ಕಾರಣ ನಾರಿನಾಂಶ ಇಲ್ಲದೆ ಇರೋದು. ನಾರಿನಾಂಶ ಇಲ್ಲದೆ ಇರೋಂಥ ಪದಾರ್ಥಗಳು ತಗೊಳ್ಳದೇ ಇರೋಂಥದ್ದೇ ಒಂದು ಮಲಬದ್ಧತೆಗೆ ಭಾಳ ಪ್ರಮುಖವಾದ ಕಾರಣ. 3ನೇದು ಆಹಾರ ಏನಿದೆ ಒಂದು ಸಮಯಕ್ಕೆ ನಿಗದಿಪಡಿಸಿದಂತೆ ತಗೊಳ್ಳದೇ ಇರೋವಂಥದ್ದು. ಸೊ 4ನೇದು ಅತಿ ಹೆಚ್ಚಾಗಿ ಸಂಸ್ಕರಿಸಿದ ಆಹಾರ, ಜಂಕ್ ಫುಡ್. ಭಾಳ ಈಗ ಫುಡ್ಡಿಗಳಾಗ್ಬಿಟ್ಟಿದ್ದಾರೆ ಎಲ್ಲರೂ. ಪರವಾಗಿಲ್ಲ, ವಾರಕ್ಕೊಮ್ಮೆ 15ಕ್ಕೊಮ್ಮೆ ಸರಿ, ದಿನನಿತ್ಯ ಒಂದು ಲಿಮಿಟ್ ಇಲ್ಲದೇ ಹೊರಗಡೆ ನಾವು ಫುಡ್ನ ತಗೊಳ್ಳೋದ್ರಿಂದ ದೇಹ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕಾಗಲ್ಲ. ಮೈದಾ ಆಮೇಲೆ ಅತಿ ಹೆಚ್ಚಾಗಿ ಹಾರ್ಡ್ ಫುಡ್ ನಮ್ಮ ಲಿಮಿಟ್ಗಿಂತ ಹೆಚ್ಚಾಗಿ ನಾವು ತಿಂತೀವಿ. ಸೊ ಇದರಿಂದ ಮಲಬದ್ಧತೆ ಉಂಟಾಗುತ್ತೆ. ಆಮೇಲೆ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೆ ಇರೋದು, ತಿನ್ನೋದು ಮಲಗೋದು ಈ ರೀತಿಯಾಗಿ ಮಾಡೋದ್ರಿಂದ ಸೊ ಲಕ್ಷಣ ಅದೇ ಮಲ ವಿಸರ್ಜನೆ ಆಗೋದಿಲ್ಲ. ಇದಕ್ಕೆ ನೀವು ಚಿಕಿತ್ಸೆ ತೊಗೊಂಡಿಲ್ಲ ಅಂದರೆ ಏನಾಗುತ್ತೆ? ಜಾಸ್ತಿ ಸಮಯದವರು ಕೆಲವ್ರು ಹೇಳ್ತಾರೆ, ಇಲ್ಲರೇ ಅದು ಡೈಜೆಸ್ಟ್ ಆಯ್ತು, ಅದು ಬಂತು, ಅದು ಅಲ್ಲೇ ಇರುತ್ತೆ, ಇದಕ್ಕೆ ಸಂಬಂಧ ಇಲ್ಲ ಅಂತಾರೆ. ಆ ಒಂದು ಕಿಟ್ಟ ಭಾಗ ಏನಿದೆ ದೊಡ್ಡ ಕರಳಲ್ಲಿ ಉಳ್ಕೊಂಡು ಅದು ದೇಹದಲ್ಲಿ ವಿಷವಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ಅದಾದಾಗ ಏನಾಗುತ್ತೆ, ದೇಹವೆಲ್ಲ ಅದು ಹರಡುತ್ತೆ. ಏನಾಗುತ್ತೆ, ಮೊಡವೆ ಬರ್ತದೆ, ಮುಖದಲ್ಲಿ ಚರ್ಮ ರೋಗಗಳು ಬರ್ತವೆ, ಹೊಟ್ಟೆ ಉಬ್ಬರ ಬರುತ್ತೆ. ಆಗ ನೆಕ್ಸ್ಟ್ ಮಲ ಬಂದಾಗ ಕಲ್ಲಿನಂತೆ ಆಚೆ ಬರುತ್ತೆ. ಕಲ್ಲಿನಂತೆ ಆಚೆ ಬಂದಾಗ ಏನಾಗುತ್ತೆ, ಮೂಲವ್ಯಾಧಿ, ಫಿಷರು, ಈ ಥರ ಸಮಸ್ಯೆಗಳು ಉಂಟಾಗುತ್ತೆ. ಇದಲ್ಲದೆ ರುಮಟೆಡ್ ಆರ್ಥರೈಟಿಸ್, ಕೆಲವು ರೀತಿಯಾದಂಥ ಆರ್ಥರೈಟಿಸ್ಗಳು ಪ್ರಾರಂಭ ಆಗುತ್ತೆ ಮನುಷ್ಯನಲ್ಲಿ. ಆಮೇಲೆ ಮೈಗ್ರೇನ್ ಸಮಸ್ಯೆ ಕೂಡ ಬರುತ್ತೆ. ಪರಿಹಾರ ಏನು? ಒಂದು 10 ಪರಿಹಾರ ತಿಳಿಸ್ಕೊಡ್ತೀನಿ ವೀಕ್ಷಕರೇ. 10 ಮಾಡಬೇಡಿ. ಮೊದಲ 10ರಲ್ಲಿ ಒಂದು 3 ಪರಿಹಾರ ಟ್ರೈ ಮಾಡಿ. ಅದಾಗಿಲ್ಲ ನೆಕ್ಸ್ಟ್ 3ಕ್ಕೆ ಹೋಗಿ. ಫಸ್ಟ್ 3 ಹೋಮ್ ರೆಮಿಡಿ. ಮೊದಲನೇ ಹೋಮ್ ರೆಮಿಡಿ ಮನೇಲೆ ಸಿಗುವಂಥದ್ದು ಹೇಳ್ತೀನಿ. ಒಣ ದ್ರಾಕ್ಷಿ ಒಂದು 8-10 ಒಣ ದ್ರಾಕ್ಷಿಯನ್ನು ತಾವು ಹಾಲಿನಲ್ಲಿ ಕುದಿಸಿ, ಆ ಹಾಲನ್ನು ಕುದ ನಂತರ ಆ ಒಣ ದ್ರಾಕ್ಷಿನ ಬಿಸಾಕ್ಬೇಡಿ. ಅದನ್ನು ತಿಂದು ಅದ್ರ ಮೇಲೆ ಏನು ಹಾಲು ನೀವು ಕುದಿಸಿದ್ರೆ ಹಾಲನ್ನು ಕುಡಿಬೇಕು ರಾತ್ರಿ ಮಲಗೋಕ್ಕೆ ಮುಂಚೆ. ಮೊದಲನೇ ರೆಮಿಡಿ.
ಇದು ಮಕ್ಕಳಿಗೂ ಕೊಡ್ಬೋದು. ನೀವು ಮಕ್ಕಳಲ್ಲೂ ಕೂಡ ಮಲಬದ್ಧತೆ ಸಮಸ್ಯೆ ಇರುತ್ತೆ, ಮಕ್ಕಳಿಗೂ ಕೂಡ ಕೊಡ್ಬೋದು. ಇದು ಮೊದಲನೇ ರೆಮಿಡಿ. ಎರಡನೇ ರೆಮಿಡಿ ಏಲಕ್ಕಿ ಬಾಳೆಹಣ್ಣು, ಪಪ್ಪಾಯ, ಪೈನಾಪಲ್ಲು, ಸೇಬು, ಇದನ್ನೆಲ್ಲ ಒಂದು ಫ್ರೂಟ್ ಸಲಾಡ್ ಥರ ಮಾಡಿಕೊಂಡು ಬೆಳಗ್ಗೆ ಉಪಹಾರದ ನಂತರ ತಾವು ಇದನ್ನು ಸೇವನೆ ಮಾಡ್ಬೋದು, ಅಥವಾ ಸಂಜೆ ಒಂದು 4ರಿಂದ 5 ಗಂಟೆ ಒಳಗಡೆ ತಗೋಬೋದು. ಮೂರನೇ ಪರಿಹಾರ, ಭಾಳ ಪ್ರಮುಖವಾದ ಪರಿಹಾರ ಇದು, ಮೂಲಂಗಿಯ ಜ್ಯೂಸ್. ಬೆಸ್ಟ್ ರೆಮಿಡಿ. ಏನು ಮಾಡ್ತೀರಾ, ಮೂಲಂಗಿಯನ್ನು ಜ್ಯೂಸ್ ಮಾಡ್ಕೊತೀರಾ, ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರು ಕುಡಿದ ನಂತರ 1 ಗ್ಲಾಸ್ ಮೂಲಂಗಿ ಜ್ಯೂಸನ್ನು ತಗೋತೀರಾ. ಇದು ತಗೊಳ್ಳೋದ್ರಿಂದ ಮಲಬದ್ಧತೆ ಸಮಸ್ಯೆ ಕ್ಲಿಯರ್ ಆಗಿಬಿಡುತ್ತೆ. ಈ 3 ರೆಮಿಡಿ ಟ್ರೈ ಮಾಡಿ. ಇದರಲ್ಲೂ ಆಗಿಲ್ಲ ಅಂದರೆ 4ನೇ ರೆಮಿಡಿ ಹೋಗಿ. ಈಗ ಹೇಳ್ಬೋದು, ಸರ್ ನಾನು ಮಧುಮೇಹ ಇದೆ, ಒಣದ್ರಾಕ್ಷಿ ಆಗಲ್ಲ, ಬಾಳೆಹಣ್ಣು ತಿನ್ನೋಕ್ಕಾಗಲ್ಲ, ಮಧುಮೇಹ ಇದೆ ಅಂತೆಲ್ಲ ಹೇಳಿದ್ರು. ಸೊ 4ನೇದು, ಮಧುಮೇಹಿಗಳು ಕೂಡ ಈ ಒಂದು ಮನೆಮದ್ದನ್ನು ಟ್ರೈ ಮಾಡ್ಬೋದು. ಏನದು ಮನೆಮದ್ದು ಅಂದರೆ, ನೀವು ಆಮ್ಲ, ಬೆಟ್ಟದ ನೆಲ್ಲಿಕಾಯಿ ಏನಿದೆ ಅದನ್ನು ಜ್ಯೂಸ್ ಮಾಡ್ಕೊಳ್ಳಿ. ಇಲ್ಲ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಅಂದರೆ ಬೆಟ್ಟದ ನೆಲ್ಲಿಕಾಯಿ ತಗೊಬನ್ನಿ, ಅದನ್ನು ಅಗೆದು ರಸ ತೊಗೊಳ್ಳಿ. ಬೆಳಗ್ಗೆ ಒಂದು, ಸಂಜೆ ಒಂದು ತಿಂತಾ ಬನ್ನಿ. ನೆಕ್ಸ್ಟ್, ಇಲ್ಲ ಸರ್ ರೆಡಿ ಯಾವುದಾದ್ರೂ ಹೇಳಿ ಅಂದರೆ ತ್ರಿಫಲ ಚೂರ್ಣ ಅಂತ ನಿಮ್ಮ ಮಾರ್ಕೆಟಲ್ಲಿ ಸಿಗುತ್ತೆ ವೀಕ್ಷಕರೇ. ಅದನ್ನು ಮಕ್ಳಿಗೆ ಕೊಡಬೇಡಿ, ಹಿರಿಯರಲ್ಲಿ 1 ಚಮಚ ಬಿಸಿ ನೀರಲ್ಲಿ ವಾರಕ್ಕೆ 2 ದಿನಕ್ಕೆ 3 ದಿನಕ್ಕೊಮ್ಮೆ ತಗೊಳ್ಳಿ. ದಿನನಿತ್ಯ ಯಾವುದನ್ನೇ ಕೂಡ ಅಭ್ಯಾಸ ಮಾಡ್ಕೊಬಾರ್ದು. ಇನ್ನು ಕೆಲವು ಪೇಷಂಟ್ಸ್ಗಳು ಏನು ಮಾಡ್ತಾರೆ, ಮಾರ್ಕೆಟಲ್ಲಿ ಸಿಗುವಂಥ ಬೇದಿ ಮಾತ್ರೆಗಳು ತೊಗೊತಾರೆ, ಅದರಿಂದನೂ ಕೂಡ ಬಾಡಿ ಡಿಪೆಂಡ್ ಆಗಿಬಿಡುತ್ತೆ, ಆಗ ಮಲಬದ್ಧತೆ ಸಮಸ್ಯೆ ಉಂಟಾಗುತ್ತೆ. ನೆಕ್ಸ್ಟು ರೆಮಿಡಿ ಏನು ಮಾಡ್ತೀರಾ, ಕಿತ್ತಳೆ ಹಣ್ಣು. ಸೀಸನ್ ಇದ್ದಾಗ ಕಿತ್ತಳೆ ಹಣ್ಣು ತಿನ್ನೋದು ಅಥವಾ ಕಿತ್ತಳೆ ಹಣ್ಣನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಕೂಡ ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗುತ್ತೆ. ಇದಲ್ಲದೆ ನಾವು ಆಹಾರದಲ್ಲಿ ಏನು ತಿನ್ಬೋದು, ಸಿರಿಧಾನ್ಯಗಳನ್ನ ಅತಿ ಹೆಚ್ಚಾಗಿ ತೊಗೋಬೇಕಾಗತ್ತೆ. ತುಪ್ಪ, ಊಟದಲ್ಲಿ ತುಪ್ಪವನ್ನು ಮಿಶ್ರಣ ಮಾಡ್ಕೊಂಡು ತೊಗೊಳೋದ್ರಿಂದ ನಿಮಗೆ ದೇಹಕ್ಕೆ ಬೇಕಾದಂಥ ಒಂದು ಲೂಬ್ರಿಕೇಷನ್ ಸಿಗುತ್ತೆ. ಇದೊಂದು ತಾವು ಪಾಲನೆ ಮಾಡ್ಬೋದು. ಆಮೇಲೆ ರಾತ್ರಿ ಮಲಗೋದಕ್ಕೆ ಮುಂಚೆ ಬೆಚ್ಚಗಿರೋ ನೀರಿಗೆ 1 ಚಮಚ ಜೇನುತುಪ್ಪ ಮಿಕ್ಸ್ ಮಾಡಿ ಕುಡಿದು ಮಲಗೋದ್ರಿಂದನೂ ಕೂಡ ಮಲಬದ್ಧತೆ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಇದಲ್ಲದೆ ಇನ್ನೊಂದು ರೆಮಿಡಿ ಡ್ರೈ ಫ್ರೂಟ್ಸಲ್ಲಿ ಹೇಳ್ತೀನಿ. ಒಂದು 4ರಿಂದ 5 ಒಣ ದ್ರಾಕ್ಷಿ ಬರ್ಕೊಳ್ಳಿ, ಒಂದು 2 ಖರ್ಜೂರ ಸಾಕು, ಓಕೆ. ಆಮೇಲೆ ಅದಕ್ಕೆ ಅಂಜೀರ 1 ಸಾಕು. ಇದನ್ನು ನೆನೆಸಿಟ್ಬಿಟ್ಟು ಬೆಳಗ್ಗೆ ಅದನ್ನು ತಿಂದು ಆ ನೀರನ್ನ ಕುಡಿಬೇಕು. ಇದರಿಂದನೂ ಕೂಡ ನಿಮಗೆ ಮಲ ವಿಸರ್ಜನೆ ಸರಾಗವಾಗುತ್ತೆ. ಇನ್ನೂ ಉತ್ತಮವಾದಂಥದ್ದು ಏನಂದರೆ ಬೀಟ್ರೂಟು. ಮನೇಲೆ ಸುಲಭವಾಗಿ ಸಿಗುತ್ತೆ. ಆ ಬೀಟ್ರೂಟನ್ನು ಜ್ಯೂಸ್ ತೊಗೊಂಬಿಟ್ಟೆ ಸಾಕು, ಅಥವಾ ಪಲ್ಯ ಮಾಡ್ಕೊಬೋದು. ಬೀಟ್ರೂಟ್ನ, ಕ್ಯಾರೆಟ್ನ ಪಲ್ಯ ಮತ್ತು ಸ್ವಲ್ಪ ಬೀನ್ಸ್ ಹಾಕೊಂಬಿಡಿ, ಫೈಬರ್ ಸಿಗುತ್ತೆ. ರಾತ್ರಿ ಊಟ ಆದಮೇಲೆ ತಗೊಳ್ಳಿ ಅಥವಾ ಊಟದ ಜೊತೆನೇ ತಗೊಳ್ಳಿ, ಮಲಬದ್ಧತೆ ಸಮಸ್ಯೆ ಉಂಟಾಗೋದಿಲ್ಲ. ಇದಲ್ಲದೆ ಚಹಾ, ಕಾಫಿ ಅತಿ ಹೆಚ್ಚಾಗಿ ಸೇವನೆ ಮಾಡಬಾರ್ದು. ಆಮೇಲೆ ಊಟ ಮಾಡುವಾಗ ಮಾತಾಡೋದು ಅಥವಾ ಹರಿಯಲ್ಲಿ ತಿನ್ನೋದು ಬೇಗ ಮುಗಿಸೋಣ, ಚೆನ್ನಾಗಿ ಆಗೋದು ತಿನ್ನಬೇಕಾಗತ್ತೆ. ಬಾಯಿಂದನೇ ನಿಮ್ಮ ಜೀರ್ಣಕ್ರಿಯೆ ಪ್ರಾರಂಭ ಆಗೋದು, ನಿಮ್ಮ ಜೊಲ್ಲಿನ ಜೊತೆ ಹೆಚ್ಚಾಗಿ ಮಿಶ್ರಣ ಆಗಬೇಕು. ಇದಿಷ್ಟು ಮಲಬದ್ಧತೆ ಬಗ್ಗೆ ವೀಕ್ಷಕರೇ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಆರೋಗ್ಯದ ಸಮಸ್ಯೆ ಕುರಿತಾಗಿ ಮಾತಾಡ್ತೀನಿ. ಆ ಸಂಚಿಕೆ ವೀಕ್ಷಿಸಬೇಕಾದ್ರೆ ಗೊತ್ತಲ್ಲ, ನಮ್ಮ ತತ್ವಮಸಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ ವೀಕ್ಷಕರೇ.